ಮತ್ತೆ ಈ ಕೇಂದ್ರ ಸರ್ಕಾರದ್ದು ಈ ಪ್ಲಾನ್ಗಳು ಒಟ್ಟಿನಲ್ಲಿ ಇವಾಗ ಏನು ಈ ಹಿಂದೆ ಬಂತು ಡಿಜಿಟಲ್ ಇಂಡಿಯಾ ಅಂತ ಬಂತು, ಯಾವಾಗ ಆಫ್ಟರ್ ನೋಟ್ ಬ್ಯಾನ್ ಡಿಜಿಟಲ್ ಇಂಡಿಯಾ ಅಂತ ಬಂತು. ಈಗ ಏನು ಕೇಂದ್ರ ಸರ್ಕಾರದ ಪ್ಲಾನ್ ಈ ಎಲ್ಲ ಒಂದು ನೋ ಕ್ಯಾಶ್ ಅನ್ನೋದ್ರ ಮೂಲಕ ಏನು ಕ್ಯಾಶ್ಲೆಸ್ ಇಂಡಿಯಾ ಮಾಡಬೇಕು ಅಂತನ, ಇದರಿಂದ ನಮ್ಮ ಒಟ್ಟಾರೆ ಆರ್ಥಿಕತೆಗೆ ಏನು ಲಾಭ ಆಗುತ್ತೆ ಸರ್? ಆರ್ಥಿಕತೆಗೆ ತುಂಬಾ ಲಾಭ ಆಗುತ್ತೆ. ಯಾಕೆ ಅಂದ್ರೆ ಈಗ ಬಹಳಷ್ಟು ಕೇಸ್ಗಳಲ್ಲಿ ನೋಡಿ, ಈ ಸಣ್ಣ ವೆಂಡರು ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿನೇ ಒಂದು ಹೋದ ವರ್ಷ GST ನೋಟಿಸ್ ಬಂತು ಎಲ್ರಿಗೂ. GST ನೋಟಿಸ್ ಬಂತು. GST ನೋಟಿಸ್ ಬಂದ ತಕ್ಷಣ ಅದಕ್ಕೆ ಪರ ಮತ್ತು ವಿರೋಧವಾದಂಥ ಒಂದು ಅಭಿಪ್ರಾಯಗಳು ವ್ಯಕ್ತವಾದವು. ಒಂದಿಷ್ಟು ಜನ ಹೇಳಿದ್ರು ಇಲ್ಲ ನಮ್ದು ಇನ್ಕಮ್ ಇಲ್ಲ, GST ಹೇಗೆ ಬಂತು ಹಾಗೆ ಹೀಗೆ ಅಂತ. ಬಟ್ ಆ GST ನೋಟಿಸ್ ಕೊಡ್ಲಿಕ್ಕೂ ಒಂದು ಕಾರಣ ಇತ್ತಲ್ಲ ಅವ್ರಿಗೆ. ನಿಮ್ಮ ಅಕೌಂಟ್ದಲ್ಲಿ ದುಡ್ಡು ಬರ್ತಾ ಇದೆ, ಅದರ ಪ್ರಕಾರ ನೀವು ತೋರಿಸ್ತಾ ಇಲ್ಲ, ಅದರ ಪ್ರಕಾರ ನೀವು ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಂತಾನೆ ಅವರು GST ನೋಟಿಸ್ ಕೊಟ್ಟಿದ್ರು. GST ನೋಟಿಸ್ ಕೊಟ್ಟಿದೆ ಅಂದ ತಕ್ಷಣ ಅದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕಂತನೂ ನಂದಿಲ್ಲ. ನಾನು ಅದನ್ನ ಫೈಟ್ ಮಾಡ್ಬೋದು. ನನಗೆ ಇಷ್ಟು ಇನ್ಕಮ್ ಇಲ್ಲ, ನೀವು ಹ್ಯಾಕ್ ಕಳಿಸಿದ್ರಿ ಅಂತ ನೀವು ಫೈಟು ಮಾಡ್ಬೋದು. ಬಟ್ ನಂದು ಇನ್ಕಮ್ ಇದೆ, ಅದನ್ನ ನಾನು ಟ್ಯಾಕ್ಸ್ ಕಟ್ಲಿಕ್ಕೂ ರೆಡಿ ಇಲ್ಲ ಅಂದ್ರೆ ಅವಾಗ ನನ್ನ ತಪ್ಪಾಗತ್ತಾನೆ. ಸೊ ಇಂಥ ಲೂಪ್ ಹೋಲ್ಗಳನ್ನು ಅವಾಯ್ಡ್ ಮಾಡ್ಲಿಕ್ಕೇನೆ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಅಥವಾ ಡಿಜಿಟಲೈಸೇಷನು ಅಥವಾ ಡಿಜಿಟಲ್ ಇಂಡಿಯಾ ಅನ್ನೋಂಥದ್ದು ತಂದಿರೋದು. ಇದರಿಂದ ಏನಾಗುತ್ತೆ ಅಂದರೆ ನಮ್ಗೊಂದು ಸ್ವಲ್ಪ ಕಿರಿಕಿರಿ ಅನಿಸ್ಬೋದು. ಬಟ್ ಏನಾಗುತ್ತೆ ಅಂದರೆ ಎಂಡ್ ಆಫ್ ದ ಡೇ ನನಗೂ ಪೀಸ್ ಆಫ್ ಮೈಂಡು, ನನ್ನಿಂದ ಯಾರು ಟ್ರಾನ್ಸಾಕ್ಷನ್ ಮಾಡ್ತಿರ್ತಾರಲ್ಲ ಅವ್ರಿಗೂ ಪೀಸ್ ಆಫ್ ಮೈಂಡು. ಈಗ ಫಾರ್ ಎಕ್ಸಾಂಪಲ್ಲು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಾನು ನಿಮ್ಗೆ 20,000 ರೂಪಾಯಿ ಕೊಟ್ಟೆ, ನೀವು ನನಗೆ ಒಂದು ವಸ್ತು ಕೊಟ್ರಿ. ಆ ನಂತರ ಒಂದು ತುಸು ದಿವಸ ಆದ ನಂತರ ನೀವು ನನಗೆ ಕೊಟ್ಟೇ ಇಲ್ಲ ಅಂತ ನೀವೇನಾದರೂ ಅಂದರೆ ನಾನು ಹೆಂಗೆ ಪ್ರೂಫ್ ತೋರಿಸ್ಲಿ? ಇಂಥ ಮಿಸ್ಯೂಸ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಕ್ಯಾಶ್ ಟ್ರಾನ್ಸಾಕ್ಷನ್ಗಳಲ್ಲಿ. ಅದ್ರ ಬದಲು ನೀವು ಅಟ್ಲೀಸ್ಟ್ UPI ಮುಖಾಂತರ ಟ್ರಾನ್ಸ್ಫರ್ ಮಾಡಿದರೆ ಅಥವಾ ಬ್ಯಾಂಕ್ ಮುಖಾಂತರ ಟ್ರಾನ್ಸ್ಫರ್ ಮಾಡಿದರೆ ನೀವು ಪ್ರೂಫ್ ಕೊಡ್ಬೋದು, ಟ್ರಾನ್ಸಾಕ್ಷನ್ ಆಗಿದೆ, ನಾನು ನಿಮ್ಗೆ ಪೇ ಮಾಡಿದ್ದೀನಿ ಅಂತ. ಇದರಿಂದ ನಿಮಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು. ಸ್ವಲ್ಪ ಏನೋ ಎಲ್ಲೋ ಒಂದು ಸ್ವಲ್ಪ ಕ್ಯಾಶು ಅಥವಾ ಟ್ರಾನ್ಸಾಕ್ಷನ್ ಮಾಡಿಬಿಟ್ಟು ನಾನು ಟ್ಯಾಕ್ಸ್ ಉಳಿಸ್ತೀನಿ ಅಂತ ಹೋಗಿ ದೊಡ್ಡ ಹಳ್ಳಕ್ಕೆ ಬೀಳುವಂಥ ಚಾನ್ಸಸ್ಸೂ ಇರುತ್ತೆ. ಯಾಕೆಂದರೆ ನಾವು ಯಾರ ಜೊತೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತಿರ್ತೀವಲ್ಲ ಅವನು ಎಷ್ಟು ಟ್ರಸ್ಟ್ ವರ್ದಿ ಇದ್ದಾನೆ ಅನ್ನೋದು ಅದು ಇಂಪಾರ್ಟೆಂಟು. ನಾವು ಟ್ರಸ್ಟ್ ವರ್ದಿ ನಮ್ಮ ಕಡೆಯಿಂದ ಇರ್ಬೋದು, ನಮ್ಮ ಅಪೋಸಿಟ್ ಪಾರ್ಟಿಯಿಂದ ಟ್ರಸ್ಟ್ ವರ್ದಿನೆಸ್ ಇಲ್ಲ ಅಂದ್ರೆ ನಾವು ದುಡ್ಡು ಕೊಟ್ಟಾಗ ಅವ್ನು ಕೊಟ್ಟೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಖಂಡಿತ ಇಂಥ ಚಾನ್ಸಸ್ ತುಂಬಾ ಇರುತ್ತೆ. ಎಸ್ಪೆಷಲಿ ಈಗ ಸಣ್ಣ ವ್ಯವಹಾರ ಬಿಟ್ಬಿಡಿ, ಈ ದೊಡ್ಡ ದೊಡ್ಡ ವ್ಯವಹಾರ ರಿಯಲ್ ಎಸ್ಟೇಟ್ಗಳಲ್ಲಿ ಬಹಳ ಜನ ಒಂದಿಷ್ಟು ಜನ ಕ್ಯಾಶ್ ಟ್ರಾನ್ಸಾಕ್ಷನ್ ಈಗಲೂ ಮಾಡ್ಲಿಕ್ಕೆ ನೋಡ್ತಾರೆ. 10 ಲಕ್ಷ 20 ಲಕ್ಷ ದೊಡ್ಡ ಮೊತ್ತದ 1 ಕೋಟಿವರೆಗೆ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಅವ್ರು ತಗೊಂಡ ತಕ್ಷಣ ಕೊಟ್ಟೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಿಮ್ಮ ಜೀವಮಾನದ ದುಡಿಮೆ ಇರುತ್ತೆ, ಅದೆಲ್ಲ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇಂಥದ್ದೆಲ್ಲ ರಿಸ್ಕ್ ತೊಗೊಳ್ಳೋ ಬದಲು ನಾವು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಮಾಡಿಬಿಟ್ಟು ಡಿಜಿಟಲೈಸೇಷನ್ ಟ್ರಾನ್ಸಾಕ್ಷನ್ ಮಾಡಿಬಿಟ್ಟು ನಮ್ಮ ಬದುಕನ್ನು ನಾವು ಸೆಕ್ಯೂರ್ ಮಾಡ್ಕೋಬೋದು. ಟ್ರಾನ್ಸಾಕ್ಷನ್ ಸೇಫ್ ಇರುತ್ತೆ. ಟ್ಯಾಕ್ಸೇಷನ್ ಎಲ್ಲಿ ಕೊಡಬೇಕಾಗುತ್ತೆ ಅಲ್ಲಿ ನಾವು ಕೊಡಲೇಬೇಕು. ಅದು ನಮ್ಮ ಭಾರತೀಯರಾಗಿ ಅಥವಾ ನಾವು ಈ ದೇಶಕ್ಕೆ ಕೊಡುವಂಥ ಒಂದು ರೆಸ್ಪಾನ್ಸಿಬಿಲಿಟಿ, ಅದನ್ನು ನಾವು ಕೊಡಲೇಬೇಕು. ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಿ ನಮ್ಮ ಹೋಲ್ ಮನಿಯನ್ನೇ ರಿಸ್ಕ್ ಮಾಡ್ಕೊತಾರೆ ಜನ. ಸೊ ಇದು ತಪ್ಪು ಅಂತ ನಾನು ಹೇಳಿ ಬಯಸ್ತೇನೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.